ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬಸ್ರಿ ಹುಡುಗಿನ ತವ್ರ ಮನೆಗೆ ಕರ್ಕೊಂಡು ಹೋಗಿ ನಮ್ಮ ಕೈಲಾಗಿರೋ ಆರೈಕೆ ಮಾಡಬೇಕು ಅನ್ನೋದು ಎಲ್ಲ ಅಪ್ಪ ಅಮ್ಮಂದ್ರಿಗೂ ಆಸೆ ಇರುತ್ತೆ. ಅದಕ್ಕೆ ಹಾಗೆ ಹೇಳಿದೆ ಅಷ್ಟೇ. ಹೌದಪ್ಪ, ವಾಡಿಕೆ ಪ್ರಕಾರ ನಾವು ಅವಳನ್ನ ನಮ್ಮ ಮನೆಗೆ ಕರ್ಕೊಂಡು ಹೋಗ್ಬೇಕು. ಈಗ ಹೇಗಿದ್ರು ಅವಳಿಗೆ 6 ತಿಂಗಳು ತುಂಬಿದೆ. ಇನ್ಮೇಲೂ ಇಲ್ಲಿರೋದು ಸರಿ ಅಲ್ಲ ಅಲ್ವಾ? ಅದಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ. ನೋಡಿ ಮಾವ, ಆರತಿ ಅವ್ರನ್ನ ಹೇಗೆ ನೋಡ್ಕೊಳ್ಬೇಕು, ಅವ್ರಿಗೆ ಹೇಗೆ ಆರೈಕೆ ಮಾಡಬೇಕು ಅನ್ನೋದು ನಮಗೆ ಗೊತ್ತಿದೆ. ಅದನ್ನು ನಿಮ್ಮಿಂದ ಕಲಿಯೋ ಅಗತ್ಯ ಏನಿಲ್ಲ. ಅಷ್ಟಕ್ಕೂ ಆರತಿ ಅವ್ರು ಖುಷಿಯಾಗಿಲ್ಲ ಅಂತ ಯಾರು ಹೇಳಿದ್ದು? ಆರತಿ ಅವ್ರು ಹೇಳಿದ್ರಾ? ಆರತಿ ಅವರೇ ಯಾಕಪ್ಪ ವಿಕ್ಕಿ ಅಷ್ಟೊಂದು ಕೋಪ ಮಾಡ್ಕೋತಾ ಇದೆಯಾ? ನಮ್ಮ ಮಗಳನ್ನ ನೀನು ಚೆನ್ನಾಗಿ ನೋಡ್ಕೋತಾ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಹಾಗೇನಾದರೂ ಹೇಳಿದ್ರೆ ಆ ದೇವ್ರ ಮಿಷ್ಟಾನ. ಮತ್ತೆ ಇನ್ಯಾವ ರೀತಿಲಿ ಹೇಳ್ತಾ ಇದ್ದೀರಾ? ನೀನು ಕೆಲಸದಲ್ಲಿ ಬ್ಯುಸಿ ಇರ್ತೀಯಲ್ಲಪ್ಪ, ಹಾಗಾಗಿ ನೀನು ಅವಳ ಕಡೆ ಗಮನ ಕೊಡೋದಕ್ಕೆ ಆಗದೆ ಇರಬಹುದು ಅನ್ನೋ ಕಾರಣಕ್ಕೆ. ಅದು ಬಿಟ್ರೆ ನೀನು ಅವಳನ್ನ ಚೆನ್ನಾಗಿ ನೋಡ್ಕೋತಾ ಇಲ್ಲ ಅಂತ ನಾನು ಹೇಳಲಿಲ್ಲ. ಸರಿಯಪ್ಪ, ನೀನು ಹೇಗೆ ಹೇಳ್ತೀಯೋ ಹಾಗೇ ಆಗಲಿ. ನಿನಗೆ ಅವಳನ್ನ ಕಳ್ಸೋದಕ್ಕೆ ಇಷ್ಟ ಇಲ್ಲ ಅಂದರೆ ಪರವಾಗಿಲ್ಲ, ಅವಳಿಲ್ಲೇ ಇರಲಿ. ಸಾರಿ ಅತ್ತೆ ಮಾವ, ನಿಮ್ಗೆ ಹರ್ಟ್ ಮಾಡಬೇಕು ಅಂತ ಇಷ್ಟೊತ್ತು ನಾನು ಈ ಥರ ಮಾತಾಡಲಿಲ್ಲ. ಸುಮ್ಮನೆ ಗೋಳಿಕೊಳ್ಳೋಣ ಅನಿಸ್ತು, ಅದಕ್ಕೆ ಇಷ್ಟೆಲ್ಲ ಮಾಡಿದೆ. ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ. ಏನಪ್ಪ ಹೇಳ್ತಾ ಇದೀಯಾ? ಹಾಗಾದ್ರೆ ನೀನು ಇಷ್ಟೊತ್ತು ಹೇಳಿದ್ದು ತಮಾಷೆಗಾ? ಹೌದು ಮಾವ, ಆರತಿ ಅವ್ರನ್ನ ನೀವು ಯಾವಾಗ ಬೇಕಾದರೂ ಮನೆಗೆ ಕರ್ಕೊಂಡು ಹೋಗ್ಬೋದು. ಆದರೆ ಸೀಮಂತ ಒಂದಾಗ್ಬಿಡ್ಲಿ, ಆ ಕಾರ್ಯ ಆದಮೇಲೆ ನೀವು ಯಾವಾಗ ಬೇಕಾದರೂ ಮನೆಗೆ ಕರ್ಕೊಂಡು ಹೋಗ್ಬೋದು. ಹಾಗಾದ್ರೆ ನೀವು ಶ್ರೀಮಂತ ಶಾಸ್ತ್ರ ಮಾಡೋದು ಯಾವಾಗ? ಇನ್ನೊಂದು ತಿಂಗಳು ಅಂತ ಅನ್ಕೊಳ್ಳೋಣ. ಯಾಕೆ ಮಾವ, ಅಷ್ಟೊತ್ತು ವೆಯ್ಟ್ ಮಾಡೋಕ್ಕಾಗಲ್ವಾ? ಇಲ್ಲಪ್ಪ, ಆ ಥರ ಏನಿಲ್ಲ. ನೀವು ಆರಾಮಾಗಿ ಶ್ರೀಮಂತ ಕಾರ್ಯನ ಮಾಡಿ ಅಲ್ವಾ ಪರಿ? ಆಗ್ಲಪ್ಪ, ಸೀಮಂತ ಶಾಸ್ತ್ರ ಮುಗಿದ್ಮೇಲೆ ನಾವು ಆರತಿನ ಕರ್ಕೊಂಡು ಹೋಗ್ತೀವಿ. ಅಲ್ಲಿವರೆಗೂ ಅವಳು ನಿನ್ನ ಜೊತೆಗೆ ಇರಲಿ. ಇವಳು ನಮ್ಮ ಮಂಜಣ್ಣನ ಮಗಳು ಅದಿತಿ ಅಲ್ವಾ? ಅದಿತಿ, ಅಣ್ಣ ಬರ್ತಿದ್ದಾನೆ, ಬೇಗ ಓಡು. ಛೇ ಅದ್ಯಾ, ಅಲ್ಲ ಅದ್ಯಾ, ಬೆಂಗಳೂರಲ್ಲಿ ಹೀಗೆಲ್ಲ ಕಳ್ತನ ಮಾಡ್ತಾರೆ ಅಲ್ವಾ? ವೆರಿ ಮಚ್. ಆದ್ಯಾ, ಹಾ, ಲಿಪ್ಸ್ಟಿಕ್ ಮಾರ್ಕ್. ಆ ಹುಡುಗಿ ಮತ್ತೆ ಇವತ್ತು ಬಂದಿದ್ಲು ಅನ್ಸುತ್ತೆ. ಇವತ್ತು ಮಿಸ್ ಆಗೋದಲ್ಲ ಆದ್ಯಾ? ಅಲ್ವಾ? ಹುಡ್ಕೋದು. ಅರೆ ಪರಿಮಳ ಅವರೇ, ಬನ್ನಿ ಬನ್ನಿ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ ವೈಜಯಂತಿ ಅವರೇ? ಚೆನ್ನಾಗಿದ್ದೀನಿ. ನೀವು ಬಂದಿದೆ ಗೊತ್ತಾಗಿಲ್ಲ ನೋಡಿ. ಅದು ಮಗಳನ್ನ ನೋಡಿ ತುಂಬ ದಿನ ಆಗಿತ್ತಲ್ಲ, ಅವಳನ್ನ ಮಾತಾಡಿಸ್ಕೊಂಡು ಹಾಗೆ ನಿಮ್ಮನ್ನು ಮಾತಾಡಿಸ್ಕೊಂಡು ಹೋಗೋಣ ಅಂದ್ಕೊಂಡ್ವಿ. ನನಗೂ ತುಂಬ ಸಂತೋಷ ಆಯಿತು. ನನಗೂ ಅಷ್ಟೇ, ನಿಮ್ಮನ್ನು ನೋಡಿ ತುಂಬ ಖುಷಿ ಆಯಿತು. ಎಲ್ಲರೂ ನನ್ನನ್ನು ಹೆತ್ತ ತಾಯಿ ಥರ ನೋಡ್ಕೋತಾರೆ. ಆ ಕಾರಣಕ್ಕೆ ನಾನಿಲ್ಲಿ ಸಂತೋಷವಾಗಿದ್ದೀನಿ. ಆರತಿ ಅಮ್ಮು ನಿಮ್ಮ ಬಗ್ಗೆ ಮಾತಾಡ್ದಿರೋ ದಿನವೇ ಇಲ್ಲ. ಒಂದು ಪಕ್ಷ ನನ್ನನ್ನು ಮರೆತರು, ನಿಮ್ಮ ಬಗ್ಗೆ ಮಾತಾಡೋದನ್ನು ಮಾತ್ರ ಮರೆಯೋದೇ ಇಲ್ಲ. ನೀವು ಗೊತ್ತಾ, ಅವರಿಬ್ಬರು ನಮ್ಮ ಮನೆಗೆ ಬಂದಾಗೆಲ್ಲ ನಿಮ್ಮ ಬಗ್ಗೆನೇ ಮಾತಾಡ್ತಿರ್ತಾರೆ. ನೀವು ಅವ್ರ ಬಗ್ಗೆ ಕಾಳಜಿ ಮಾಡೋದನ್ನು, ಪ್ರೀತಿ ತೋರಿಸೋದನ್ನು ಯಾವಾಗಲೂ ಮೆಲಕ್ಕೆ ಹಾಕ್ತಿರ್ತಾರೆ. ಅವ್ರು ಹೇಳೋದನ್ನು ಕೇಳ್ತಾ ಇದ್ರೆ ನೀವೇ ಅವ್ರ ತಾಯೇನೋ ಅಂತ ಅನಿಸುತ್ತೆ. ಏನೋ ಪರಿಮಳ ಅವರೇ, ಅವರಿಬ್ಬರು ನನ್ನ ಬಗ್ಗೆ ಏನು ಭಾವನೆ ಇಟ್ಕೊಂಡಿದ್ದಾರೆ, ಅವ್ರು ಏನು ಅನ್ಕೋತಾರೆ ಅಂತ ನನಗೆ ಗೊತ್ತಿಲ್ಲ. ಆದರೆ ನನಗೆ ಮಾತ್ರ ಅವರಿಬ್ಬರು ನನ್ನ ಸ್ವಂತ ಮಕ್ಕಳಿದ್ದ ಹಾಗೆ. ಪರಿಮಳ ಅವರೇ, ನೀವು ನಿಮ್ಮ ಮಕ್ಕಳನ್ನ ತುಂಬ ಚೆನ್ನಾಗಿ ಬೆಳೆಸಿದ್ದೀರಾ, ಒಳ್ಳೆ ಸಂಸ್ಕಾರ ಕೊಟ್ಟಿದ್ದೀರಾ. ನಾನೇ ಹುಡುಕಿ ನನ್ನ ಮಕ್ಕಳ ಮದುವೆ ಮಾಡಿದ್ದಿದ್ರು ಇಂಥ ಒಳ್ಳೆ ಸೊಸೆಂದರು ನನಗೆ ಸಿಗ್ತಿರ್ಲಿಲ್ಲ. ಇಂಥ ಸೊಸೆ ಸಿಗೋಕ್ಕೆ ನಾನು ನಿಜವಾಗ್ಲೂ ತುಂಬ ಪುಣ್ಯ ಮಾಡಿದ್ದೀನಿ. ವೈಜಯಂತಿ ಅವರೇ, ನಿಮ್ಮ ಮಾತಿನಲ್ಲೇ ಗೊತ್ತಾಗುತ್ತೆ ನೀವು ಎಷ್ಟು ಒಳ್ಳೆಯವರು ಅಂತ. ನನ್ನ ಮಕ್ಕಳನ್ನ ನಿಮ್ಮ ಮಕ್ಕಳು ಅಂತ ಅನ್ಕೋತೀರಾ, ಹಾಗೆಯೇ ಈ ಮನೇಲಿರೋ ಮಕ್ಕಳನ್ನೂ ನಿಮ್ಮ ಮಕ್ಕಳೇ ಅಂತ ಅನ್ಕೋತೀರಾ. ನಿಜವಾಗ್ಲೂ ನಿಮ್ಮ ಮನಸ್ಸು ತುಂಬ ಒಳ್ಳೆಯದು.
ಈಗಿನ ಕಾಲದಲ್ಲೂ ನಿಮ್ಮಂಥವ್ರು ಇದ್ದಾರೆ ಅಂದರೆ ನಂಬೋದಕ್ಕೆ ಸಾಧ್ಯನೇ ಇಲ್ಲ ಬಿಡಿ. ಅಯ್ಯೋ ಹಾಗೇನೂ ಇಲ್ಲ. ನಮಸ್ಕಾರ. ಅರೆ ನಮಸ್ಕಾರ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಆಗ್ಲಿಂದ ನೀವಿಬ್ರು ಏನೋ ಗಾಢವಾಗಿ ಮಾತಾಡ್ತಾ ಇರೋ ಹಾಗಿದೆ. ಅದೇ ರೀ, ನಮ್ಮ ಮಕ್ಕಳು ಇವ್ರನ್ನ ಎಷ್ಟು ಪ್ರೀತಿ ಮಾಡ್ತಾರೆ, ಇವರು ನಮ್ಮ ಮಕ್ಕಳನ್ನ ಎಷ್ಟು ಕಾಳಜಿ ಮಾಡ್ತಾರೆ ಅಂತ ಮಾತಾಡ್ಕೋತಾ ಇದ್ವಿ. ವೈಜಯಂತಿ ಅವರೇ, ಅದ್ಯಾರೋ ವೇದಾಂತ ಅಮ್ಮ ಅಂತ ಹೇಳ್ಕೊಂಡು ಒಂದು ಹೆಂಗಸ್ ಬಂದಿದ್ಲಲ್ಲ ನೋಡಿ, ಕೊನೆಗೋಳಿ ಮನೆಯಿಂದ ಹೊರಗೋಗೋ ಥರ ಆಯಿತು. ಸದ್ಯ ದೇವ್ರ ದೊಡ್ಡವನು, ಕೊನೆಗೂ ಈ ಮನೆಯಿಂದ ಅವಳು ಹೊರಗೋಗೋ ಥರ ಮಾಡಿ ಎಲ್ರಿಗೂ ಒಳ್ಳೇದು ಮಾಡಿದ್ದಾನೆ. ಇಲ್ಲಾಂದ್ರೆ ಏನಾಗ್ತಿತ್ತೋ ಏನೋ. ಹೌದು, ಆಕೆನ ಆಚೆ ಕಳಿಸ್ಲಿಲ್ಲ ಅಂದಿದ್ರೆ ಇನ್ನು ಏನೇನು ಅವಂತರ ಮಾಡ್ತಿದ್ಲೋ ಏನೋ. ನೋಡಿ ವೈಜಯಂತಿ ಅವರೇ, ಒಂದು ವಿಷಯ ನಾನು ಹೇಳೋದೇ ಮರೆತುಬಿಟ್ಟಿದ್ದೆ. ನಾನು ಇವರು ಯಾವಾಗಲೂ ಮನೇಲಿ ಮಾತಾಡ್ಕೋತಾ ಇದ್ವಿ. ಅದು ಯಾರೋ ಹೆಂಗಸು ವೇದಾಂತ ಅಮ್ಮ ಅಂತ ಹೇಳ್ಕೊಂಡು ಬಂದಿದ್ಲಲ್ಲ, ಅವಳ ಬದಲಾಗಿ ನೀವೇ ಅಮ್ಮ ಆಗಿದ್ದಿದ್ರೆ ಎಷ್ಟು ಚೆನ್ನಾಗಿರೋದಲ್ವಾ? ವೈಜಯಂತಿ, ನೀನೇನು ಮಾಡ್ತಾ ಇದೀಯಾ ಇಲ್ಲಿ? ನೀನು ಹೀಗೆ ಮಾತಾಡ್ತಾ ಕೂತ್ಕೊಂಡ್ರೆ ಕೆಲಸ ಮಾಡೋರು ಯಾರು? ಇನ್ನು ಮನೆಯಲ್ಲಿ ಅಡುಗೆನೂ ಆಗಿಲ್ಲ. ಹಾಂ ಮಾಡ್ತೀನಿ. ನೋಡಿ ಪರಿಮಳ ಅವರೇ, ನೀವು ಬಂದಿರೋದು ನಿಮ್ಮ ಮಗಳನ್ನ ಮಾತಾಡ್ಸೋದಕ್ಕೆ, ಮನೆ ಕೆಲ್ಸದವ್ರನ್ನಲ್ಲ. ಫಸ್ಟ್ ಆಫ್ ಆಲ್ ನನಗೆ ಮನೆ ಕೆಲ್ಸದವ್ರ ಜೊತೆ ಇಷ್ಟೆಲ್ಲ ಮಾತಾಡೋದು ಇಷ್ಟ ಆಗಲ್ಲ. ಮನೆಗೆ ಬಂದವರೆಲ್ಲ ಅವ್ರನ್ನ ಇಷ್ಟು ಸಲಿಗೆಯಿಂದ ಮಾತಾಡಿಸ್ಬಿಟ್ರೆ ಆಮೇಲೆ ನಮ್ಮ ಲೆವೆಲ್ಗೆ ಕೂತ್ಕೋತಾರೆ. ಇನ್ಮೇಲೆ ನಮ್ಮ ಮನೆಗೆ ಬಂದರೆ ನಿಮ್ಮ ಮಕ್ಕಳನ್ನ ಮಾತಾಡಿಸ್ಕೊಂಡು ಹೋಗಿ. ಇಂಥದ್ದೆಲ್ಲ ನನಗಿಷ್ಟ ಆಗಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.